ಇದರಲ್ಲಿ ಯಾರು ಚೆನ್ನಾಗಿದೆ ನೋಡಿ. ಗಲೀಜ್ ಮಾಡಿದ್ವಿ ಫುಲ್ಲು ನೀರು ಮನೆ. ಗೈಸ್ ನಾನು ಇವರು ಸೇಮ್ ವಿಡಿಯೋ ನೋಡ್ತಾ ಇದ್ದೀವಿ. ಎತ್ತೋ ಚಾಕು ಎತ್ತೋ ಇನ್ನು ಸ್ಟಾರ್ಟೇ ಹೇಳಿಲ್ಲ ಎತ್ತೋದು. ಇದು ಬೇಡ ಬಿಡಿ, ಆಮೇಲೆ ಅದಕ್ಕೆ ನಾನು ಗೆದ್ರೆ ನೀವು ಕೊಟ್ರಿ ಅದಕ್ಕೆ ಗೆದ್ದೆ ಅನ್ಬಿಡ್ತೀರಾ. Okay, let's go. ಗೈಸ್, ಸೊ ನಮ್ಮ ಕಾಂಪಿಟೇಟರ್ಸ್ ಎಲ್ಲ ರೆಡಿ ಇದ್ದಾರೆ. ಈಗ ಎಲ್ರಿಗೂ ಇಲ್ಲಿ ಕ್ಲೇ ಎಲ್ಲ ಇಟ್ಟಿದ್ದೀವಿ ನೋಡಿ. ನಾವು ಕ್ಲೇ, ಪೇಂಟು ಮತ್ತು ಬ್ರಷ್ ತಂದಿದ್ದೀವಿ. ನಿಮ್ಗೆ ಯಾರು ಬೇರೆ ಬೇಕಿದ್ರೆ ನಿಮ್ಮ ದುಡ್ಡಿಂದ ನೀವು ತರಿಸಿ ಆರ್ಡರ್ ಮಾಡ್ಕೊಂಡು ಯೂಸ್ ಮಾಡೋಂಗಿದ್ರೆ ನೀವು ಯೂಸ್ ಮಾಡ್ಬೋದು ನಿಮ್ಮ ಕ್ರಿಯೇಟಿವ್ ಆಗಿ. ಅಲ್ಲ, ಐಟಮ್ಸ್ ಏನಾದರೂ ಬೇಕು ಅಂದರೆ. ಬಟ್ ನಿಮಗೆ ಇರೋದು ಬರೀ 1 hour ಟೈಮ್. ಡಿಸ್ಕ್ವಾಲಿಫೈಡ್. 1 hour ಟೈಮಲ್ಲಿ ಗಣೇಶ ಮಾಡಬೇಕು. ಟೈಮರ್ ಇಡ್ತೀವಿ. ಆಮೇಲೆ ನಿಮ್ಗೆ ಏನೇನು ಬೇಕು, ನಿಮಗೆ ಎಕ್ಸ್ಟ್ರಾ ಚೈನು ಅದು ಇದು, ಅಯ್ಯೋ ನಾನೇ ಯಾಕೆ ಹೇಳ್ಬಿಟ್ಟೆ. ಸೊ ಏನಾದರೂ ನಿಮಗೆ ಬೇಕಿದ್ರೆ ನೀವು ತರಿಸ್ಕೋಬೋದು. ಆ್ಯಂಡ್ ನೀವು ಅದನ್ನು ಡೆಕೋರೇಟ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿ. ಆ್ಯಂಡ್ ನಿಮ್ಮ ಇಷ್ಟ. ನಿಮ್ಮ ಪ್ಯಾಕೆಟಲ್ಲಿ ಕ್ಲೇ ಎಷ್ಟು ಯೂಸ್ ಆಗುತ್ತೆ ಅಷ್ಟು ಯೂಸ್ ಮಾಡಿ. ಓಕೆನಾ? ಸೊ ಫೈನಲಿ ಬನ್ನಿ ಗೈಸ್ ಸ್ಟಾರ್ಟ್ ಮಾಡೋಣ. 3, 2, 1 ಎತ್ಕೊಳ್ಳಿ. ಏನೇನು ಬೇಕು? ಪೇಂಟ್ ಎಲ್ಲರಿಗೂ. ಪೇಂಟ್ ಎಲ್ಲರಿಗೂ ಪೇಂಟ್ ಕೊಡ. ಇಲ್ಲೇ ಕೂತ್ಕೊಳ್ಳಿ ಬನ್ನಿ. ಇವಾಗ ನನ್ನ ಪಕ್ಕ ಬರ್ತಾವ್ರೆ, ಅಲ್ಲೋಗಿ. ಗೈಸ್ ನಂಗೆ ಏನೇನು ಬೇಕು ಆನ್ಲೈನ್ ಆರ್ಡರ್ ಮಾಡ್ಕೋತೀನಿ ನಾನು ಬೇಗ. ಹೋಗು ಕೊಡು. ಆ ಚೈನ್ ಇದು ಕೊಡು. ಬ್ರಷ್ ಕೊಡು, ಪೇಂಟ್ ಬ್ರಷ್. ಕೊಡಿ, ಪೇಂಟ್ ಬ್ರಷ್ ಕೊಡಿ. ಅದು ಇಟ್ಕೊಡು. ಇದು ಮಾಡೋದು ಎಲ್ಲರಿಗೂ ಕೊಡ್ಬೇಕದು. ನನಗೂ ನೀರು ಬೇಕು ಸರ್, ನನಗೂ ತೊಗೊಂಬ ಸ್ವಲ್ಪ. ಗೈಸ್ ಇದು ನೋಡಿ, ಗಣೇಶ ಮಾಡೋಕ್ಕೆ ಎಲ್ರಿಗೂ ಇದು ತಂದಿದ್ದೀನಿ ನಾನು. ಸೊ ತುಂಬ ಫ್ಯೂಚರ್ ಯೋಚನೆ ಮಾಡಿದ್ದೀನಿ ನೋಡಿ, ಇದು ಎಲ್ರಿಗೂ ಈಸಿ ಆಗಲಿ ಅಂತ. ಮತ್ತು ಬೋರ್ಡು, ಇದ್ರ ಮೇಲೆ ಗಣೇಶ ಮಾಡಲಿ ಅಂತ. ಇವನೇ ಮೂವಿ ನೋಡ್ತಾವನು ಆಗಿಂದ. ಒಂದು 10 ವಿಡಿಯೋ ನೋಡ್ಬಿಟ್ಟವನು ಆಗ್ಲಿಂದ. ಅವನು ಸ್ಟಾರ್ಟ್ ಮಾಡ್ಲಾ ಟೈಮರು? ಗೈಸ್ ನಾನು ಇವರು ಸೇಮ್ ವಿಡಿಯೋ ನೋಡ್ತಾ ಇದ್ದೀವಿ. ವಿಡಿಯೋ ಆದ್ರೂ ಬೇರೆದ್ ನೋಡು. ಇದೇ ವಿಡಿಯೋ ಬೇರೆ ನೋಡು. ಫೈನಲಿ ಎಲ್ಲ ಕೂತಿದ್ದೀವಿ. ನಾವು ಅಪ್ಪ ಅವ್ರು ಯಾವಾಗಲೂ ಲೇಟೇ, ಅದಕ್ಕೆ ನಾವು ಕನ್ಸಿಡರೇ ಮಾಡ್ತಾ ಇಲ್ಲ. ಅವ್ರು ಆರಾಮಾಗಿ ಬರಲಿ ಅಂತ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅವ್ರು ಆರಾಮಾಗಿ ಕೂತ್ಕೋತಾರೆ. ಟೈಮರ್ ಸ್ಟಾರ್ಟ್ ಮಾಡೋಣ. ಟೈಮರ್ ಆನ್ ಮಾಡು. ನೋಡ್ಕೊಂಡು ಮಾಡೋದಲ್ವಾ ಅಂತೆ. ನೋಡ್ಕೊಂಡು ಮಾಡ್ಬೋದು. ಅವಾಗಿನ ಒಂದೊಂದು ಹೇಳ್ತಿಲ್ಲ ಬಬ್ಲು ನೀನು. ಗೈಸ್ ಟೈಮರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1 hour ಇವಾಗಿಂದ ಸ್ಟಾರ್ಟು. 3, 2, 1 ಎತ್ತೋ ಚಾಕು ಎತ್ತೋ ಇನ್ನು ಸ್ಟಾರ್ಟೇ ಹೇಳಿಲ್ಲ ಎತ್ತೋದು. ಈಗಲೇ ತಗೋ ನೀನು. ಯಾಕೆ ಅದು ಫುಲ್ ಕುಯ್ತಿದ್ಯಾ? 3, 2, 1 ಸ್ಟಾರ್ಟ್. ಫಸ್ಟ್ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಿದೆ. ಸ್ವಲ್ಪ ನೀರು ಹಾಕ್ತು. ಇವನೇನ್ ಮಾಡ್ತಾವ್ನೆ? ಯೂಟ್ಯೂಬಲ್ಲಿ ನಾನು ನೋಡ್ತಾ ಇದ್ದೀನಿ. ನಾನು ಇದನ್ನೇ ನೋಡಿದೆ. ಇಲ್ಲ ನಾನು ಏನು ಮಾಡ್ತೀನಿ ಅದೇ ಮಾಡಬೇಕು. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಲೇ ಏನಕ್ಕೆ ಒಂದು ಚಪಾತಿ ಮಾಡ್ತವ್ರೆ. ಗೈಸ್ ನೀವು ನನ್ನ ಸ್ಕಿಲ್ಸ್ ನೋಡ್ತೀರಾ, ನಿಮ್ಗೆ ಗೊತ್ತಾಗ್ತಿರ್ಬೋದು ಗೆಲ್ಲೋದು ಯಾರು ಅಂತ. ಫೋನ್ ಕೊಡಿ, ಫೋನಲ್ಲಿ ನೋಡ್ಬೇಕು. ಬರ್ತಾಯ್ತು ಕಾಲು. ಲಗೋರಿ ಮಾಡ್ತಾರೆ ಅಮ್ಮ. ಲಗೋರಿ ಏನು ಬ್ರೋ ಸಕ್ಕತ್ತಾಗಿ ಮಾಡಿದ್ದೀರಾ ರೌಂಡ್. ಹಂಗೊಂದು ಮಾಡ್ಕೊಡಿ. ಸಕ್ಕತ್ತಾಗಿ ಮಾಡೋರೆ ಗೈಸ್ ರೌಂಡ್ ನಮ್ಮಪ್ಪ. ಗೈಸ್ ಇವತ್ತಿನ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಅಂದರೆ ನಮ್ಮ ಅಮ್ಮ ಮತ್ತು ನಮ್ಮ ಅಪ್ಪ ಮಾತಾಡ್ತಿಲ್ಲ. ಅವ್ರದ್ದೊಂದು ಜಗಳ ಆಗಿದೆ. ನಂದು ಒಂದು ಕೆಲಸ ಆಯಿತು ಗೈಸ್, ಬೇಸ್ ಮಾಡ್ಕೊಂಬಿಟ್ಟೆ. ಸಾವಿಲ್ಲಾಗಲೇ ಗಣೇಶನೇ ಮುಗ್ದೋಯ್ತು ಅಂದ್ಕೊಳ್ಳಿ. ನಮ್ಮ ಅಲ್ಲಿ ಲಗೋರಿಗೆ ಏನೋ ಮಾಡ್ತಾವ್ರೆ, ರೆಡಿ ಮಾಡ್ತಾವ್ರೆ. ನಮ್ಮಪ್ಪ ಮುದ್ದೆ ಕಲಿಸ್ತವ್ರೆ, ನಮ್ಮ ಅಕ್ಕ ಅಲ್ಲಿ ಕೇಕ್ ಕಟ್ ಮಾಡ್ತಾವಳೆ. ಯಾರೋ ಒಬ್ರು ರಾಂಗ್ ಮಾಡ್ತಿದ್ದಾರೆ ಗಣೇಶನ. ಬಟ್ ಅದನ್ನು ಹೇಳಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ವಿ ಆರ್ ಇನ್ ದ ಚಾಲೆಂಜ್ ಕಾಂಪಿಟೇಷನ್ ಗೈಸ್. ನಾನು ಮೋಸ ಮಾಡೋಕ್ಕಾಗಲ್ಲ. ಬಿಕಾಸ್ ನನ್ನ ಸ್ಕಿಲ್ಸ್ ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋದನ್ನ ನಾನೀಗ ಎಲ್ಲರ ಮುಂದೆ ತೋರಿಸಿ ನಂಗೆ ಇಷ್ಟ ಅಲ್ಲ ಅದು ಒಂಚೂರು ಶೋಕೇಶ್ ಮಾಡೋಕ್ಕೆ. ನನ್ನ ತಮ್ಮ ಫುಲ್ ಫೋಕಸ್ಡ್ ಮಾಡಿ ಕೆಲಸ ಮಾಡ್ತಿದ್ದಾನೆ ಅಂದರೆ ಪಕ್ಕ ಇವತ್ತು ಹಾಳು ಮಾಡ್ತಾನೆ ಅಂತಲೇ ಅರ್ಥ. ಮಾತಾಡಲ್ಲ, ಮಾಡಿ ತೋರಿಸ್ತೀನಿ ಅಂತ ಮನಸ್ಸಲ್ಲಿ. ಏನಪ್ಪ ಹುಚ್ಚ ವೆಂಕಟ್. ಗೈಸ್ ಮೇನ್ ಥಿಂಗ್ ಈಗ ಗೈಸ್ ನನಗೆ ಗಲೀಜಿದ್ರೆ ಆಗಲ್ಲ. ಫಸ್ಟು ಕ್ಲೀನಾಗಿರಬೇಕು ಜಾಗ. ನನಗೆ ಗಲೀಜು ನೋಡಿದ್ರೆ ಹಿಂಗೆ ಒರೆಸ್ಬೇಕು ಅನಿಸುತ್ತೆ. ಗಲೀಜು ನೋಡಿದ್ರೆಲ್ಲ ಒರೆಸ್ಬೇಕು ಅನಿಸುತ್ತೆ ಗೈಸ್. ನಾವು ಅಪ್ಪ ಅಫೆಂಡ್ ಆಗ್ತಾರೆ. ಅಲ್ಲ ಮಮ್ಮಿ ರೇಗಿಸಿದ್ದಕ್ಕೆ ಸಾರಿ ಹೇಳ್ತೀವಿ.
ಇವಾಗ ಸ್ವಲ್ಪ ದಿವಸ ತಿರುಗಿಸ್ಬೋದು ಏನು ವಿಸರ್ಜನೆನಾ ಗೈಸ್ ಕೈ ತೊಳೆಯೋಕ್ಕೆ ಕುಕ್ಕರಲ್ಲೇ ತೊಳಿತಾ ಇದ್ದೀನಿ ನೋಡಿ. ವಿಸರ್ಜನೆ ನಮ್ಮ ಅಕ್ಕ ಗಣೇಶ ನೋಡಿ ಗೈಸ್. ಆಂಟಿ ಇಲ್ಲಿನೇ ಇಷ್ಟೊತ್ತು ಮಾಡಿದ್ರೆ ಗಣೇಶ ಯಾವಾಗ ಮಾಡ್ತೀವಿ? ಹಿಂಗೈತೆ ಪೇಂಟ್ ಕೊಡ್ರ ಕೈ ತೊಳೆಯೋದ್ರಲ್ಲಿ ಅರ್ಧ ಗಂಟೆ ಮುಗಿತೈತೆ ನಂದು. ಇಲ್ಲಿ ನೋಡ್ತಾ ಇದ್ರೆ ನಿಂಗೆ ನಾನೇ ಗೆಲ್ಲೋ ಚಾನ್ಸಸ್ ಇದೆ ಅಂತ ಅನಿಸ್ತಾ ಇರ್ಬೋದಲ್ಲ ಅಲ್ಲ? ಕಾಲ್ ನೋಡಿ ಫಿಕ್ಸ್ ಪೇಮೆಂಟ್ ಆಗಿದೆ ನಿಮಗೆ? ಹಿಂಗೆ ಕಾಲ ಹೆಂಗಿದೆ ನೋಡಿ, ಯಾರಾದರೂ ಮಾತಾಡ್ರೆ ಪೇಮೆಂಟ್ ಆಗಿದೆ ಅಂತ. ರಿಯಾಲಿಟಿ ಹೇಳಂಗೆ ಇಲ್ಲಲ್ಲ ಚಂದ್ರ ಈ ಕಾಲದಲ್ಲಿ. ಮನ್ಸ್ಬಿಟ್ಕೊಂಡು ಹೇಳ್ಬಿಡೋದು ರಿಯಾಲಿಟಿ ಹೇಳ್ದಿದ್ದು ಅಂತ ನಿನ್ನ ಗೋಲೆ ಗೊತ್ತಾಗ್ತೈತೆ. ಕಾಂಪಿಟೇಟರ್ ನೋಡಲ್ಲೇ ಗೈಸ್ ನಮ್ಮ ಅಮ್ಮ ಒಳ್ಳೆ ಗಣೇಶ ಮಾಡಿ ಮುಗಿಸ್ಬಿಟ್ಟವ್ರೆ. ನಮ್ಮ ಅಮ್ಮನೇ ಗೆಲ್ಲೋ ಚಾನ್ಸಸ್ ಇದೆ. ನನಗೆ ಕ್ಲೇ ಅಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಗೈಸ್, ತುಂಬ ಎಕ್ಸ್ಪೀರಿಯನ್ಸ್ ಇದೆ. ನಾನು ತುಂಬ ವರ್ಷದಿಂದ ಆರ್ಟ್ಸ್ ಎಲ್ಲ ಮಾಡಿದ್ದೀನಿ. ಐ ಆಮ್ ವೆರಿ ಕ್ರಿಯೇಟಿವ್ ಪರ್ಸನ್, ಸೊ ಐ ಡೂ ವೆರಿ ನೈಸ್ ಆರ್ಟ್ಸ್. ಓಯ್ ನಮ್ಮ ಅಪ್ಪ ಕರೆಕ್ಟಾಗಿ ಮಾಡ್ತವ್ರಪ್ಪ. ಕೂನ್ಸಿದ್ರು ತಲೆನ ಅಂಕಲ್. ಪಾಪ ಟೆಡಿ ಬೇರ ಏಯ್ ಹಿಂಗೆಲ್ಲ ಟೆಡಿ ಬೇತ ಫಿನಿಶಿಂಗ್ ನೋಡು ಆಮೇಲೆ. ಗೈಸ್ ನಮ್ಮ ಅಕ್ಕದ ಆರ್ಟ್ ವರ್ಕ್ ನೋಡಿ ಗೈಸ್. ಅಲ್ಲ ಒಳ್ಳೆ ಮಾಡ್ತಾವನ ಪ್ರಸಾದ ಉಪ್ಪು ಬಂದು ಅಂಕಲ್ ನಮ್ಮ ತಲೆಗೆ 3 ಆಪ್ಷನ್ ಇಟ್ಕೊಂಡ್ರು. ಯಾವ್ದು ಬೇಕು ಸರ್ ಮಾತಾಡಿ ಕೊಡಿ. ಗೈಸ್ ನಮ್ಮಪ್ಪ ಚಕರಾಗಿ ಮಾಡೋರೆ ಆರ್ಟ್. ನನಗೆ ಭಯ ಆಗ್ತಿರೋದು ನಮ್ಮ ಅಮ್ಮ ಮತ್ತು ನಮ್ಮ ಅಪ್ಪ ಆರ್ಟ್ ನೋಡಿ. ನಂದು ಒಂಚೂರು ಆಡಾಯ್ತು ಗೈಸ್. ಯೂಟ್ಯೂಬ್ ನೋಡಿ ನೋಡಿ ಹಿಂಗ್ ಮಾಡ್ತಾವಂತೆ. ಅದನ್ನ ಹೇಳಿ ತೋರಿಸ್ಕೊತಾವಳೆ ಗೈಸ್. ನಾನು ಯೂಟ್ಯೂಬ್ ನೋಡಿಲ್ಲ ಹಂಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇರೋದು ನಮ್ಮ ಅಕ್ಕ. ನಿಮ್ದೇ ನೋಡ್ತಾ ಇದ್ದೀನಲ್ಲ ಮಾಡೋದನ್ನ ಯೂಟ್ಯೂಬ್ ಏನಕ್ಕೆ? ಗೈಸ್ ಸಾಯಿಲ್ ಗಣೇಶ ನೋಡಿದ್ರೆ ಡೈರೆಕ್ಟಾಗಿ ವಿಸರ್ಜನೆಗೆ ರೆಡಿ ಇದೆ ಅನಿಸುತ್ತೆ. ಚೆನ್ನಾಗಿ ಮಾಡಿದಾನೆ ಸಾಯಿ. ಹೌದಾ? ನಂದು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸೊ ಅದಕ್ಕೆ ನೀನು ಒಂದು ಹೇಳ್ತಾ ಇದೆಯಾ. ನಾನು ನೋಡಿದ್ಮೇಲೆ ನೀನು ಹೇಳಲ್ಲ ಆ ಮಾತನ್ನ. ಆ ರೌಂಡ್ ಕೊಡಿಪ್ಪ ನನಗೆ. ಇದು ಗೈಸ್ ಇದು ನೋಡಿ ರಿಯಲ್, ಇದು ಬೇಡ ಬಿಡಿ. ಆಮೇಲೆ ಅದಕ್ಕೆ ನಾನು ಗೆದ್ದರೆ ನೀವು ಕೊಟ್ರಿ ಅದಕ್ಕೆ ಗೆದ್ದೆ ಅಂದ್ಬಿಡ್ತೀರಾ. ಬೇಡ. ಎಂಥ ಜನ ಅಂದರೆ ಹೆಲ್ಪ್ ಮಾಡೋಕ್ಕೂ ಭಯ ಬಿಡ್ಬೇಕು ಹಂಗಾಗ್ಬಿಟ್ಟಿದೆ. ಅಲ್ಲ ಹೆಲ್ಪ್ ಮಾಡಿಸ್ಕೊಳ್ಳೋಕೆ ಭಯ ಬೀಳ್ಬೇಕು ಹಂಗಾಗಿದೆ ಅಂದೆ ನಾನು. ಓ ಏ ಕೈ ಕುತ್ಕೊಂತಿಲ್ಲ ಹೋಗಪ್ಪ ನಾನು ಆಡಲ್ಲ. ನೋಡ್ತಿರೋದು ಬೇರೆ ನೋಡಿ ಗೈಸ್ ಏನೋ ಕಷ್ಟಪಟ್ಟು ಮಾಡ್ತಾರೆ ಪಾಪ. ಅದಕ್ಕೆ ನೀರು ಹಾಕಿದ್ರಾ ನೀವು? ಹಂಗೆ ಮಾಡಿದ್ರಾ? ಅಲ್ಲ ಜಾಸ್ತಿ ಇದಾದ್ರೆ ಹಿಂಗೆ ಅನ್ಕೋದು. ಹಿಂಗೆ ಅನ್ಬೇಕಾ? ನಮ್ಮ ಮಮ್ಮಿ ಆಲ್ರೆಡಿ ಗಣೇಶ ಮಾಡೇ ಬಿಟ್ಟು ನಮ್ಮ ಆಗಲೇ ಸೀದಾ ಬಕೆಟಲ್ಲಿ ಬಿಟ್ಬಿಡಿ. ಬಿತ್ತು ನಾನು ಹೇಳಿದ್ಮೇಲೆ ಬಿದ್ದಿಲ್ಲ, ಬೀಳುವಾಗ ಹೇಳಿದ್ ನಾನು. ಏನೋ ಅಯ್ಯೋ ಎಲ್ಲ ಹೋಯ್ತು ಪಾಪ ಎಲ್ಲ ಆಯ್ತು ಗೈಸ್. ಮಕ್ಕ ನೋಡಿ ಮಕ್ಕ ಸಾಯಿಲ್ ತರ ಮಾಡ್ಬಿಟ್ಟು ಅವ್ರ ಮಕ್ಕನ. ಇನ್ನೊಂದ್ಸತಿ ಅನ್ಸ್ಬೋದು ಗೈಸ್ ನಮ್ಮ ಲೈಫಲ್ಲಿ ಸೋತ್ರೆ ಬೇಜಾರು ಮಾಡ್ಕೊಳ್ಳೋರಲ್ಲ. ಬಿಕಾಸ್ ಲೈಫಲ್ಲಿ ಒಂದ್ಸರಿ ಸೋತು ನಮ್ಮ ಅಮ್ಮ ಗೆದ್ದಿದ್ದಾರೆ ನೋಡಿ. ಇದೆಲ್ಲ ಏನು ನಿಮಗೆ ಗೈಸ್? ನನಗೆ ಯಾಕೋ ನಮ್ಮ ಅಪ್ಪದು ಆರ್ಟ್ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಸಾಯಿಲ್ದು ಲೆಕ್ಕಕ್ಕೆ ಇಲ್ಲ ಬಿಡಿ. ಸೋನುದಂತೂ ಅವಳು ಏನು ಕಟ್ಟೋಳೆ ನಂಗೆ ಅರ್ಥನೇ ಆಗ್ತಾಯಿಲ್ಲ ಇನ್ನು. ಸೊ ಈ ಪ್ರೈಸ್ ಇದರಲ್ಲಿ ಗೆದ್ದವ್ರಿಗೆ ಆರ್ಟಿಸ್ಟ್ ಆಫ್ ದ ಹೌಸ್ ಅಂತ ಒಂದು ಅವಾರ್ಡ್ ಸಿಗುತ್ತೆ. ಆರ್ಟಿಸ್ಟ್ ಅಂದರೆ ಸ್ಕಿಲ್ಡ್ ಪರ್ಸನ್, ಆರ್ಟ್ ಮಾಡೋಕ್ಕೆ ಕೇಪೇಬಲ್ ಆಗಿರೋರು ಅಂತ ಒಂದು ಅವಾರ್ಡ್ ಸಿಗುತ್ತೆ. ಅವಾರ್ಡು ಏನಿರುತ್ತೆ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಬಟ್ ಅವಾರ್ಡ್ ಅಂತೂ ಇದ್ದೇ ಇರುತ್ತೆ. ನನಗೆ ಆಟಕ್ಕಿಲ್ಲಪ್ಪ ಅನ್ನೋದು. ನನಗೆ ಅವಾರ್ಡು ಬೇಡ, ಕೆಲಸದ್ದು ಬೇಡ. ಅದೇ ಸುಡ್ಲಾಗ ಫುಲ್ ದುಡ್ಡು ಚೈನ್ ಹಾಕ್ತವ್ರ ನಮ್ಮ ಅಮ್ಮ. ಕೊಡಿ ಅಂತ ಡ್ಯಾಡಿ ನೋಡಿ ಕೊಡ ನೀನು ಆರ್ಡರ್ ಮಾಡಲಿ ಯಾರಿಗೇನು ಅಯ್ಯೋ ಅನ್ನತ್ರಿ ಏನಪ್ಪ ಹಂಗೆ ಅಂದ್ಬಿಟ್ರು? ಯಾವ್ದು ಮಾಡ್ಕೊಂಡ್ಬಿಟ್ರಪ್ಪ. ಅಲ್ಲ ಹಂಗಂದ್ರು ಯಾರಿಗೇನು ಅಯ್ಯೋ ಅನ್ನೋದು ಅಂದ್ಬಿಟ್ರು. ಈ ಸಾಯಿಲ್ ಸಕ್ಕದಾಗ ಬಂದಿದೆ ಗುಣ. ಸಕ್ಕದಾಗಿ ಉರಿಸ್ತವ್ರ ನಮ್ಮ ಅಪ್ಪ ಸಾಯಿಲ್ಗೆ. ಛೇ ಕೈ ಪೀಸ್ ಆಗೋಯ್ತು. ಇಷ್ಟರಲ್ಲಿ ಯಾರು ಚೆನ್ನಾಗಿ ಕಾಣ್ತಿದೆ ಅಂತ ನೀವು ನಂದು ನೋಡ್ಬಿಟ್ಟು ಹೇಳ್ಬೋದು ಬೇಕಿದ್ರೆ. ಗಣೇಶ ಥರ ಕಾಣ್ತಾ ಇದೆ ಅಂತ. ಯಾರ್ದು ಗಣೇಶ ಹತ್ರ ಕಾಣ್ತಾ ಇದೆ ಅಂತ. ಅಂಕಲ್ದು ಸೂಪರ್. ಆಯ್ತು ಈಗ ಬೆಸ್ಟ್ ವರ್ಸ್ಟ್ ಯಾರ್ದು ಹೇಳಿ. ಬೆಸ್ಟ್ ಯಾರ್ದು ವರ್ಸ್ಟ್ ಯಾರ್ದು? ಇದು ಚೆನ್ನಾಗಿ ಬರುತ್ತೆ ನನಗೆ ಅನ್ಸಿದ ಮಟ್ಟಿಗೆ. ಯಾವ್ದು ಇವ್ರದಾ? ನಮ್ಮದು ಯಾವುದು ಹೇಳ್ತಾನೆ ಇಲ್ಲ ಯಾರು ಯಾಕೋ. ಅಂಕಲ್ ಆಂಟಿ ಇಷ್ಟು ಬೇಗ ರೆಡಿ ಮಾಡಿದಿರಲ್ಲ ಅದಕ್ಕೆ ಯಾರು ನಮ್ಮ ಅಕ್ಕದು
ಅಕ್ಕದಿನ್ನ ರೆಡಿ ಆಗಿಲ್ವಲ್ಲ. ಸರ್ ನೀವು ಹೊಟ್ಟೆ ತೆಗೆದುಬಿಡಿ ಸರ್, ಅದು ಅಟ್ಯಾಚ್ ಮಾಡ್ರಿ ಸರ್. ಚೆನ್ನಾಗಿದೆ. ಅದು ಹೆಂಗೆ ಅದು ಒಂಥರ ಅದು ಸಪ್ರೇಟ್ ಮೋದಕ, ಅದು ಮೋದಕ ಮಧ್ಯೆ ಇರೋದು. ಸಾರಿ ಸರ್. ಇರೋದನ್ನ ಹಾಳು ಮಾಡ್ತೀನಿ. ನಮ್ಮ ಅಮ್ಮ ಗಣೇಶ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿಲ್ಲ. ಗಣೇಶ ಅಂತೂ ಆಗಿಲ್ಲ, ಡೆಕೋರೇಷನ್ ಆದ್ರೂ ಕ್ಲೀನಾಗಿ ಮಾಡೋಣ ಅಂತ ನಮ್ಮ ಅಮ್ಮ. ಅಯ್ಯಯ್ಯೋ ಕೈ ಮುರಿದೋಯ್ತು. ಮಮ್ಮಿ ಏನ್ ಅನ್ಕೊಂಡ್ಬಿಡು ಗೊತ್ತಾ, ಏನು ಇದೆ ಎಲ್ಲ ಯೂಸ್ ಮಾಡಿ ಗಣೇಶ ಮಾಡಬೇಕು. ಗಣೇಶ ಜೈ ಗಣೇಶ. ಬಿಟ್ಟೇ ಬಿಟ್ರು. ನಮ್ಮ ಮನೇಲಿ ನಾವು ಯಾರು ಇಷ್ಟು ಫೋಕಸ್ಡ್ ಆಗಿ ಇಷ್ಟು ಸೈಲೆಂಟ್ ಆಗಿ ಯಾವ ವರ್ಕು ಮಾಡಿಲ್ಲ ಅನ್ಸುತ್ತೆ. ಗಣೇಶ ಬೇಜಾರು ಮಾಡ್ಕೊಂಬರ್ತಾರೆ, ಬಸ್ ಹೊಡಿತವ್ರೆ. ಏನದು ಇದೆಲ್ಲ ಮೋಸ. ನಂದೇ ಬಿಡಿಲಿ. ಒಳ್ಳೆ ಟೀಮ್ನ ಇಟ್ಕೊಂಡು ಸಪೋರ್ಟ್ ಮಾಡ್ಕೋತಿದ್ಯಾ ಬಿಡು. ಮತ್ತೆ ಅವರು ಹಂಗೆ ಇದ್ದಾರೆ ಕಳ್ಳನ ಮಕ್ಕಳು. ಅಯ್ಯೋ ಸೊಂಡಿ ಬಿದ್ದೋಗ್ಬಿಟ್ಟಿದೆ. ಗಣಪತಿ ಬಪ್ಪ ಮೋರಿಯಾ ಆಜ್ಞೆ ಬರಸ್ತು ಜಲ್ದಿಯಾ. ಗಣಪತಿ ಆಯ್ತಾ ಗೈಸ್, ನಾನೇ ಫಸ್ಟ್ ಮಾಡಿರೋದು ಗೈಸ್. ನೋಡಿ ಎಲ್ಲಕ್ಕಿಂತ ಮುಂಚೆ ಮಾಡಿದ್ದೀನಿ. ಸೊ ಪ್ರೈಸ್ ಗೋಸ್ ಟು ರಿಹಾನಾ. ನೀವು ಸೇಲ್ ಮಾಡ್ಬೋದಲ್ವಾ? ಇವನು ಸೇಲ್ ಮಾಡೋ ರೇಂಜಿಗೆ ಚೆನ್ನಾಗಿ ಮಾಡೋನು ಅನ್ಕೊಂಡ್ಬಿಟ್ಟವನೆ. ಆಚೆ ರೋಡ್ಗೆ ಹೋದ್ರೆ ಹೆಂಗೆ ಮಾಡಿರ್ತಾರೆ ಗೊತ್ತಾ, ವರ್ಷ ಪ್ರಾಕ್ಟೀಸ್ ಮಾಡಿ. ಬಿತ್ತು ಸಾಯಿಲ್ದು ಬಿತ್ತು. ಏನ್ ಬಿತ್ತು? ಕೈ ಬಿತ್ತು. ಗಾಯ್ಸ್, ಸಾಯಿಲ್ ಗಣೇಶ ಕೈ ಬಿದ್ದೋಯ್ತು. ಗೈಸ್ ನಮ್ಮ ಮಾಡ್ತೇನೆ ಅವರೇ ಬೀಳ್ತೇನೆ ಇದೆ ಪಾಪ ಅವ್ರದ್ದು. ಸೊಂಡ್ಲು ಮಾಡ್ತಾ ಇದ್ದೀನಿ ಫೈನಲಿ. ಗಣೇಶ ಅನ್ಕೋದೆ ಗಣೇಶ. ಗೈಸ್ ಒಂದು ಕಲರ್ ಎಲ್ಲ ಅವ್ನು ಒಬ್ಬನೇ ಹೊಡಿತಾನೆ ಗೈಸ್, ನಮ್ಗೆಲ್ಲ ಕೊಡ್ತಾ ಇಲ್ಲ. ಫಸ್ಟು ಸೊಂಡ್ಲಾಕಪ್ಪ. ಸಾಯಿಲ್ ದಾಳ್ ಮಾಡಿದ್ರು ಅಂದ್ರೆ ಅವ್ರಿಗೆ ಇನ್ಸೆಂಟಿವ್ ಇದೆ. ಮಾಲೇನು ಹಾಕಿಲ್ಲ ಗಣೇಶಗೆ. 100 ರೂಪಾಯಿ ತೊಗೊಳೋದು ಮಾಡೋದು ಗಣೇಶನ. ನೀನೇ ಕೊಡ್ಬೇಕು ತಗೊಂಡಿರೋದಕ್ಕೆ ಅವರು. ಅಲ್ಲ ನಂದಾಯ್ತು. ಹೋಗಿ ಹಾಕು. ಭಯ ನಂಗೆ ಬರಚಲ್ಲಿ ಏನಾಗುತ್ತೋ ಇಲ್ಲಿ ತಲೆ ತಾಗಡೆ ಶಿಫ್ಟ್ ಆಗ್ಬಿಟ್ಟಿದೆ. ಏನು ಮಾಡಲಿ? ಸೊ ಪ್ಲೀಸ್ ಯು ಡೋಂಟ್ ಯೂಸ್ ಯುವರ್ ಬ್ರೈನ್ ಬಟ್ ಡೋಂಟ್ ಯೂಸ್ ಟೂ ಮಚ್. ಏನಾಯ್ತು? ಡ್ಯಾಮೇಜ್ ಆಯ್ತಾ? ಕೈ ಡ್ಯಾಮೇಜ್ ಆಯ್ತು. ನಮ್ಮ ಅಮ್ಮ ಗಣೇಶನ ಅಪ್ಪ ಗ್ಯಾಪಲ್ಲಿ ಬೇಕಂತ ಹೊಟ್ಟೆ ಉರಿಯಲ್ಲಿ. ತಗೊಳಮ್ಮ ಬೇಗ, ನಮ್ ಗಣೇಶ ಇದಾಗ್ಬಿಟ್ಟಿದೆ. ಬೇಗ ತಗೋ. ಬರಲೇ ತಗೋ. ಬರಲೇ ತಗೋ. ಆಟ್ನೆಲ್ಲ ಪೇಂಟ್ ಬಿಡ್ಸ್ಬಿಟ್ಟಿದ್ದೀನಿ. ಎಲ್ಲ ಮುಗಿಸ್ಬಿಟ್ಟೆ ಅಂತ ಗೈಸ್. ಎಲ್ಲರೂ ಕಾಪಿ. ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡದಂತಾರಲ್ಲ ಹಂಗೆ ಇವೆಲ್ಲ ದೊಡ್ಡ ದೊಡ್ಡ ಗಣೇಶನ ನೋಡ್ಕೊಂಡು ಕಲರ್ಗೆಲ್ಲ ಪೇಂಟ್ ಹೊಡಿತಾರೆ. ಕಾಪಿ ಚೆಟ್ ನೋಡಿ, ಕಾಪಿ ಹೊಡಿಯೋಷ್ಟು ನಮ್ಮ ಸ್ಕಿಲ್ಸ್ ಹಾಳಾಗಿಲ್ಲ ರಿಯಾನ ಅವರೇ. ಗೈಸ್ ಫೈನಲಿ ನಂದು ಆಯಿತು. ನಮ್ಮ ಗಣೇಶ ನೋಡಿ ನಂಗೆ ತುಂಬ ಬೇಜಾರಾಗ್ತಿದೆ. ನಮ್ಮ ಆರ್ಟ್ ಇಷ್ಟು ಆರ್ಟ್ ಕೆಡ್ದಾಗ ಮಾಡ್ತಾರೆ ನಮ್ಮ. ಓಕೆ, ನಾವೊಬ್ಳು ಗಣೇಶ ಥರ ಇದೆಯಾ ಅಟ್ಲೀಸ್ಟ್. ಕಣ್ಣು ಕರೆಕ್ಟಾಗಿ ಮಾಡ್ಬೇಕಿತ್ತು ಇನ್ನು. ನಂದು ಕರೆಕ್ಟಾಗಿದೆಯಾ? ಚೆನ್ನಾಗಿದೆ. ಅಂದರೆ ಹೊಟ್ಟೆ ಚೆನ್ನಾಗಿಲ್ವಾ? ಹೊಟ್ಟೆ ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ, ಒಂಥರ ಹೊಟ್ಟೆ ಜಾಸ್ತಿ ಆಗಿದೆ. ಸೊಟ್ಟ ಮಾಡ್ಬಿಟ್ಟಿದ್ದಾರೆ ಆದರೆ ಮೂತಿ. ಹಾಂ ಸರಿ ಇದೆ ಬನ್ನಿಪ್ಪ, ಸುಮ್ಮನೆ ಹೇಳಿದ್ದು. ಸ್ವಲ್ಪ ಡೌನ್ ಇದೆ ಅದಕ್ಕೆ. ಕರೆಕ್ಟಾಗಿ ಇಟ್ಕೊಂಡು ಉಪಾಯನೂ ಮಾಡಕ್ಕೆ ಹೋಗ್ಬಿಡಿ. ಇದು ಚಪ್ಪಲಿಕ್ಕೆ ಹಾಕೋಬೋದು ಮನೆಯಲ್ಲಿ. ಯಾವುದು ಹಾಕೋಲ್ಲ. ಗೈಸ್, ಸೊ ಈಗ ಎಲ್ಲರ ಗಣೇಶ ಜೊತೆ ಪೋಸ್ ಮಾಡ್ತೀವಿ. ಯಾರು ಗಣೇಶ ಚೆನ್ನಾಗಿದೆ ಅಂತ ನೀವು ಕಾಮೆಂಟ್ ಹಾಕಿ. ಫಸ್ಟು ನಿಮ್ಮೆಲ್ಲರ ಫೇವ್ರೇಟ್ ನಾ ಅಪ್ಪ.
ಅನಿಸಿದೆ ಗಣೇಶ ಹಬ್ಬದ ಬಗ್ಗೆ ಏನು ಹೇಳ್ತೀರಾ? ಗಣೇಶ ಹಬ್ಬದ ಬಗ್ಗೆ ಹೇಳ್ಬೇಕಂದ್ರೆ ಒಂದೇ ಗ್ಯಾಪ್ನ ಬರೋದು. ರೋಡಲ್ಲಿ ಗಣೇಶ ಇಟ್ಟರೆ ಟಪ್ಪನ್ ಗುಚ್ಚಿ ಡ್ಯಾನ್ಸು ಪ್ರಸಾದ. ಅದು ಗಣೇಶ ಹಬ್ಬ ಬಂದರೆ 3 ದಿವಸ ಕಾಳು ಪ್ರಸಾದ, ಪೊಂಗಲ್ ಆ ಥರ ಬರೋರು ಏನು ಓಡೋಗೋರು ಹಂಗೆ. ಆವಾಗ ಚಿಕ್ಕವರಿದ್ದಾಗ ಲೆಮನ್ ರೇಸು, ರನ್ನಿಂಗ್ ರೇಸು ಅದೆಲ್ಲ ಇರ್ತಿತ್ತಲ್ಲ. ಇಟ್ಟಿದ್ದು ಸಾಹಿಲ್ ಒಂದು ದಿವಸ ಚಿಕ್ಕವನಿದ್ದ, ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದ, ತುಂಬ ಆಟ ಮಾಡ್ತಾಯಿದ್ದ. ನಮ್ಮನೆ ಗಣೇಶ ತರಬೇಕಂತ ಅವ್ನ ಹಟ್ಟಕ್ಕೆ ಅಂತ ಒಂದ್ಸಲ ಇಟ್ಟಿದ್ವಿ ನಾವು ಅಷ್ಟೇ. ಎಲ್ಲರೂ ಸೇರಿ ಮಾಡೋದ್ರಿಂದ ಒಂಥರ ಬಾಂಡಿಂಗ್ ಇನ್ನೂ ಚೆನ್ನಾಗಿ ಬೆಳೀತಿಂತ ಅಷ್ಟೇ. ಎಲ್ಲರೂ ಒಂದು ಅನ್ನೋದನ್ನು ತೋರಿಸುತ್ತೆ ಈ ಗಣೇಶನಿಂದ. ಗೈಸ್ ಈಗ ಸ್ಟ್ರೀಟ್ಗೆ ತೊಗೊಂಡೋಗಿ ಒಂದು ಇಬ್ರು ಕೇಳೋಣ, ಯಾವುದು ಚೆನ್ನಾಗಿದೆ ಅಂತ ಹೇಳ್ತಾರೆ ಅವ್ರು ವಿನ್ನರ್ ಅಂತ ಕನ್ಸಿಡರ್ ಕೊಟ್ಬಿಡ್ತೀರಾ? ಇಲ್ಲ, ಅವ್ರು ಕನ್ಸಿಡರ್ ವಿನ್ನರ್ ಅವರು ಅಂತ. ಗಣೇಶ ತಗೊಂಡಾದ್ರೂ ಹೋಗ್ತಾರಾ? ಇಲ್ಲ, ನಾವು ಇಲ್ಲೇ ಇಟ್ಬಿಟ್ಟು ಗಣೇಶ ಹೋಗೋ ದಿವಸ ಕಳಿಸ್ಬಿಡೋಣ ಅಷ್ಟೇ. ಇಲ್ಲ, ನಾವು ಬೇರೆ ಗಣೇಶ ತರಬೇಕು ಇವತ್ತು. ತರೋಣಮ್ಮ. ಡೆಕೋರೇಷನ್ ಮಾಡಬೇಕಲ್ಲ, ನಾನು ಗಣಪತಿ ಬಪ್ಪ ಅಂತೀನಿ, ಮೋರೆ ಅನ್ಬೇಕು. ಗೈಸ್ ನನ್ನ ಪ್ರಕಾರ ಚೆನ್ನಾಗಿರೋದು ರೇಟಿಂಗ್ ಕೊಡ್ಕೊಂಡು ಹೋಗೋಣ. ನಮ್ಮ ಅಕ್ಕದು ನಾನು 6 out of 10 ಕೊಡ್ತೀನಿ, ನಮ್ಮ ಅಪ್ಪದು 8 out of 10 ಕೊಡ್ತೀನಿ, ಸಾಯಿಲ್ದು 8 out of 10 ಕೊಡ್ತೀನಿ. ನೀನ್ ಕೊಡ್ಬೇಡ. ಅಲ್ಲ, ನೀವೆಲ್ಲರೂ ಕೊಡ್ಬೇಕಿರಿ. ನೀವು ಕೊಡ್ಬೇಕು. ನಮ್ಮ ಅಮ್ಮದು 0 ಕೊಡ್ತೀನಿ. ನಂದು ಟೆನ್ಷನ್ ನಂದು ಬಿದ್ದೋಯ್ತು. ನಂದು 0ನಾ? ದುಡ್ಡಲ್ಲಿ ಅಲಂಕಾರ ಮಾಡಿದ್ದೀನಿ ನಾನು. ಸಾಯಿ ನೀನು ಹೇಳು, ಏನು ಎಷ್ಟು ಕೊಡ್ತೀಯ ನೀನು ಅಂತ. ಎಲ್ರದ್ದು ನಂದು ಎಷ್ಟು ಹೇಳಿದೆ ನೀನು? 8. ಮಮ್ಮಿ ಎಫರ್ಟ್ಸ್ ಹಾಕೋರೆ ಡೆಕೋರೇಷನ್, ಅದೇ ಗಣೇಶಗೆ ಹಾಕ್ಬೇಕಿತ್ತು. ನಮಗೆ ನಾನು 4 ಕೊಡ್ತೀನಿ. ನಾನು 3 ಕೊಡ್ತೀನಿ. ಅಕ್ಕದು 7 ಕೊಡ್ತೀನಿ. ಡ್ಯಾಡಿದು 8. ಮತ್ತೆ ನೋಡು ಒಂದ್ಸರಿ, ಮತ್ತೆ ನೋಡಿ, ಕಣ್ಣುಚ್ಕೊಂಡು ನೋಡು. 6. ಕಣ್ಣುಚ್ಕೊಂಡು ನೋಡು. 6. ನಾನು 10 ಗೈಸ್. ನೋಡಿ ಗೈಸ್, ಒಂದು ಸತಿ ನೋಡಿ ಗೈಸ್. ಹೇಳಿಪ್ಪ ನೀವು. ಇದು 8 ಕೊಡ್ತೀನಿ. ಸೋನೋದು 7 ಕೊಡ್ತೀನಿ. 7.5 ಕೊಡ್ತೀನಿ. ಇದು ಬಂದು ಇಲ್ಲ ಇದಕ್ಕೆ ಎಷ್ಟು ಮೈನಸ್ಸಾ? ಇಲ್ಲ ಎಲ್ಲ ಹಿಂದೆ ಅದು ಕೆಲಸ ಮಾಡಿರಲ್ಲ ಅದಕ್ಕೋಸ್ಕರ. ಅದೇ ಅವ್ರು ಹಿಂದೆ ಡೆಕೋರೇಷನ್ಗೆ ಹಾಕೋ ಎಫರ್ಟ್ ಗಣೇಶಗೆ ಹಾಕ್ಬೇಕಿತ್ತು ಅಷ್ಟೇ. 6 ಕೊಡೋಣ. 6. ನಿಮ್ಮದು? ನಂದು ನೀವು ಹೇಳ್ಬೇಕು, ನಾನು ಹೇಳೋಕ್ಕಾಗಲ್ಲ. ಹೌದು. ಸೋನು 7 ಕೊಡ್ಬೋದು. ನಂದು 7 ಅಂತೆ. ಸಾಯಿಲ್ದು 8. ಮಮ್ಮಿದು 3. किसको कितना रेट दोगे बोलो? ये 10 में कितना दोगे? कौन सा अच्छा है बोल डालो, मालूम मुझे. तो कौन सा अच्छा है बोल दो. हाँ, कौन सा बेस्ट है? दिख रहा है गणेशा जैसा और थोड़ा कलरफुल है, अच्छा है, बटरफ्लाई रखा है. ಎಲ್ಲ ಏನು ಹೇಳಬಾರ್ದು. गणेश तो हमको यही जैसा लगा. गणेश वेरी नाइस. सेकंड उसके सेकंड ये. थर्ड में वो वाला आंटी का. गाइस, ಅಣ್ಣ ಸೆಲೆಕ್ಟ್ ಮಾಡಿದ್ದು ಫಸ್ಟ್ ನಂದು. ಈಗ ನಮ್ಮ ಅವ್ರು ಹೇಳ್ಬಿಡ್ಲಿ. ಹೇಳಿ ಪಾಯಿಂಟ್ಸ್ ಹೇಳಿ. ನಂಬರು 9. 10ಗೆ 9 ನಂದು. ನಂಬರು 8.5. 8.5 ಸಾಯಿಲು. 7.5. ಹಾಂ ನೋಡಿ ಅಂತ ಹೋಗ್ಲಿ. ಹಾಂ, ನಮ್ಮಪ್ಪ ನಮ್ಮಮ್ಮ ನೋಡ್ತಾನಿಲ್ಲ. ಸೋನು 7. ಓಕೆ, ಬನ್ನಿ ಗೈಸ್, ಈಗ ಇನ್ನೊಬ್ಬರನ್ನ ಕೇಳೋಣ ಏನು ಹೇಳ್ತಾರೆ, ಯಾರ್ದು ಬೆಸ್ಟು ಅಂತ. ಒಂದು ನನಗೆ ಪಾಯಿಂಟ್ ಸಿಕ್ಕಿದೆ, ಇನ್ನೊಂದು ಪಾಯಿಂಟ್ ಯಾರಿಗೆ ಸಿಕ್ಕಿದೆ ನೋಡೋಣ. ಇದರಲ್ಲಿ ಯಾರು ಚೆನ್ನಾಗಿದೆ ನೋಡಿ. ನಿಮ್ದೇ ಚೆನ್ನಾಗೈತೆ. ಇದಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಸೆಕೆಂಡ್ ಅಂದರೆ ಅವ್ರು ಚೆನ್ನಾಗೈತೆ. ಸೆಕೆಂಡ್ ಅವ್ರದ್ದು. ಹಾಂ, ಪಕ್ಕ 100%. ಇವ್ರದ್ದು ಫಸ್ಟ್, ಅವ್ರು ಸೆಕೆಂಡು. ಯಾವ್ದು ಚೆನ್ನಾಗಿದೆ ನೋಡಮ್ಮ ಇದರಲ್ಲಿ. ಇದಾ? ಓಕೆ. ಸೆಕೆಂಡ್ ಇದು ನೋಡ್ಬಿಟ್ಟು ಒಂದು ಈ ಕಡೆ ನೋಡಿ ಗಣೇಶ. ಸೆಕೆಂಡ್ ಇದಾ? ಥರ್ಡ್ ಸೆಕೆಂಡ್ ಯಾರು? ಸೊ ಫೈನಲಿ ಎಲ್ಲರೂ ಅವ್ರ ಎಫರ್ಟ್ಸ್ ಹಾಕಿ ಎಷ್ಟಾಗುತ್ತೆ ಅಷ್ಟು ಬೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಆ್ಯಂಡ್ ನೀವು ಯಾರ್ದು ಚೆನ್ನಾಗಿದೆ ಅಂತ ಕಾಮೆಂಟ್ ಹಾಕಿ. ಆ್ಯಂಡ್ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ಎಲ್ರಿಗೂ ನಾವು ಥ್ಯಾಂಕ್ ಯು ಹೇಳ್ತೀವಿ ನಿಮಗೆ. ಈ ಆಕ್ಟಿವಿಟಿನ ಈ ಥರ ಆರ್ಗನೈಸ್ ಮಾಡಿ ನಾವೆಲ್ಲ ಒಂದು ಜೊತೆಗೆ ಒಂದು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಆಯಿತು. ಎಲ್ಲರ ಮೈಂಡ್ ಎಲ್ಲಿ ಅಂತಂದರೆ ಎಲ್ಲಿ ಹೋಗಿಲ್ಲ, ಗಣೇಶ ಮಾಡೋದ್ರಲ್ಲೇ ಅಲ್ಲೇ ಫೋಕಸ್ ಮಾಡಿದ್ವಿ. ನೋಡ, ಎಷ್ಟೊಂದು 1 hour ಅನ್ಕರು ಯಾರು ಆ ಕಡೆ ಈ ಕಡೆ ಇಲ್ಲ, ಬರೀ ಇದರಲ್ಲೇ ಇದ್ದಿದ್ವಿ. ಅದಕ್ಕೆ ನಿಂಗೆ ಥ್ಯಾಂಕ್ಸ್ ಹೇಳ್ಬೇಕು. ಮಳೆನೂ ಬರ್ತಾ ಇದೆ. ಸೊ ಎಲ್ರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀವಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಬ್ಬದ ಶುಭಾಶಯಗಳು. ಗಣೇಶ ಗೌರಿ. ಓಕೆ ಗೈಸ್, ಸೊ ವ್ಲಾಗ್ನ ಎಂಡ್ ಮಾಡ್ತೀನಿ.
ಬ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೀನ್ ನೆಕ್ಸ್ಟ್ ಬ್ಲಾಗ್ ನಾಳೆ ಥ್ಯಾಂಕ್ಸ್ ಸೊ ಮಚ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು. ನನ್ನ ಗಣೇಶ ಚೆನ್ನಾಗಿರೋದು ಕಾಮೆಂಟ್ ಹಾಕಿ ಗೈಸ್ ಮನೆ ನೋಡಿ ಎಷ್ಟು ಗಲೀಜಾಗಿದೆ. ನಾವು ನಮ್ಮ ಆರ್ಟ್ನ ಮಾಡೋಕ್ಕೆ ನೋಡಿ ಎಷ್ಟು ಗಲೀಜು ಮಾಡಿದ್ವಿ. ಫುಲ್ಲು ನೀರು ಮಣ್ಣು ಎಲ್ಲ ಗಲೀಜಾಗ್ಬಿಡಿದೆ. ಎಲ್ಲ ಕ್ಲೀನ್ ಮಾಡ್ಬೇಕೀಗ.